ಜೊತೆಗಿರ್ತೀವಿ, ನಿಮ್ಮ ಸೇವೆಗೆ ನಾವು ಇದ್ದೀವಿ ಅಂತ. ಈಗ ತಾನೇ ನಾವು ಮಾತಾಡ್ತಿದ್ದೀವಿ. ಇವತ್ತ ಸಾಯಂಕಾಲ 4 ಗಂಟೆಗೆ ಒಮ್ಮೆ ಎಲ್ಲೋ ಒಂದ್ಸರಿ ಕಲ್ತ್ರೆ ಅಂದ್ರೆ ಡೆಲ್ಲಿಗೆ ಹೋಗಿ ಹೋದ ವರ್ಷ ಇದ್ದಂತ ಕೆಲಸಗಳು ಮತ್ತೆ ಈ ವರ್ಷ ಇದ್ದಂತ ಯಾವ ಪೆಂಡಿಂಗ್ ಕೆಲಸ ಅವ್ ಕೆಲಸಗಳು ಪೂರ್ತಿ ಮಾಡೋಣ ಅಂತ ಹೇಳಿ ನಿಮ್ಗೊಂದು ವಿಶ್ವಾಸ ಮತ್ತ ನಿಮ್ಮ ಒಂದು ಮಾರ್ಗದರ್ಶನ ನಮ್ಗೆ ಅವಶ್ಯಕತೆ ಇದೆ. ಇಲ್ಲಿ ಯಾರೇ ಇರ್ಲಕ್ಕ ಅವ್ರ ಜೊತೆಗೆ ಹೋಗಿ ಪೂರ ಕೆಲಸ ಮಾಡೋಣ ಅಂತ. ಇವು ನಮ್ಮ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾದ ಬಿರಾದರ್ ಸಾರ್ ಅವರ ನೇತೃತ್ವದಲ್ಲಿ ಪ್ರಪ್ರಥಮವಾಗಿ ನಾವು ಏನಂದ್ರೆ ಈ ಒಂದು ಅಮರ್ ಜವಾನ್ ಸ್ಮಾರಕಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದೇವೆ. ಈ ಕಾರ್ಯಕ್ರಮ 3 ಭಾಗಗಳಲ್ಲಿದೆ. ಮೊದಲನೇದಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಗೌರವರಿಂದ, ತದನಂತರ ವಿಜಯೋತ್ಸವ ಒಂದು ಮೆರವಣಿಗೆಯಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಸರ್ಕಲ್ನಿಂದ ನಾವು ಜಯಿಸಿದ್ದೇವೆ ಎಂದು ಒಂದು ಜನರಿಗೆ ತೋರಿಸುವ ಸಲುವಾಗಿ ನಾವು ವಿಜಯೋತ್ಸವವನ್ನು ನಾವು ಮೆರವಣಿಗೆ ರೂಪದಲ್ಲಿ ನಮ್ಮ ಬಿರಾದರ್ ಸರ್ ಅವರ ನೇತೃತ್ವದಲ್ಲಿ ನಾವು ಭಾಗವಹಿಸ್ತಾ ಇದ್ವಿ. ತದನಂತರ 6 ಗಂಟೆಗೆ ನಾವು ಫೌಜಿ ಪರಿವಾರ್ ಒಂದು ವಿಜಯೋತ್ಸವ ಥರನೇ ಅಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ 3 ಭಾಗಗಳಲ್ಲಿ ಈ ಕಾರ್ಯಕ್ರಮ ವಿಂಗಡಣೆ ಆಗಿದೆ. ಇವತ್ತು ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾದ್ರೆ ನಾವು ಈ ಒಂದು ಯುದ್ಧವನ್ನು ಜಯಿಸಿದ್ದೇವೆ. ಅದೇ ಥರ ಮನಸ್ಸಿಗೆ ಒಂದು ನೋವಾಗದ ವಿಷಯ ಏನಂದರೆ ಸುಮಾರು 527 ನಮ್ಮ ಕುಟುಂಬದವರನ್ನೇ ನಾವು ಕಳೆದುಕೊಂಡಿದ್ದೇವೆ. ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮ ಕುಟುಂಬ ಸದಸ್ಯರವರು ಇದು ಹುತಾತ್ಮರಾದವರು ಅವರಿಗೆ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮ ನಾವು ಇವತ್ತು ಸಲ್ಲಿಸಲೇಬೇಕಾಗುತ್ತದೆ. ಅವರಿಂದ ನಾವು ಇವತ್ತು ನಾವು ಎಲ್ಲರೂ ಕ್ಷಮವಾಗಿದ್ದೇವೆ. ಅದೇ ಥರ ಇಂದು ಈ ಕಾರ್ಯಕ್ರಮಕ್ಕೆ ಆಗಮನಿಸಿದ ಎಲ್ಲ ಗೌರವಿತರಿಗೂ ವಂದನೆಗಳನ್ನು ಉತ್ಪೂರ್ವಕ ಗೌರವದೊಂದಿಗೆ ಈ ಪ್ರಪ್ರಥಮವಾಗಿ ಈ ಸಂಸ್ಥೆಗೆ ನುಡಿದ ಶರಣರ ಸಂಸ್ಥಾನದ ಡಾಕ್ಟರ್ ಅಪ್ಪಾಜಿ ಅವರು ನಮಗೆ ಈ ಆಶ್ರಯ ಕೊಟ್ಟು ಒಂದು ಸೈನಿಕರಿಗೆ ನಿಲ್ಲುವ ಜಾಗ ಕೊಟ್ಟಿದ್ದಾರೆ. ಅವರಿಗೆಲ್ಲರೂ ನಾವು ಈ ಒಂದು ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಉತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅವರಿಂದಲೇ ನಮ್ಮ ವೀರ ಜವಾನರಿಗೆ, ಯಾಕಂದರೆ ಶರಣಬಸವೇಶ್ವರ ಆಶೀರ್ವಾದ ನಮ್ಮ ಜವಾನರ ಮೇಲೆ ಸೇನೆಯಲ್ಲಿರುವವರಿಗೂ ರಿಟೈರ್ಡ್ ಆದವರಿಗೂ ಇರಲೆಂದು ಭಾವಿಸುತ್ತಾ ಪ್ರಪ್ರಥಮವಾಗಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಅವರಿಂದಲೇ ಚಾಲನೆಯನ್ನು ನೀಡುತ್ತವೆ. ದಯವಿಟ್ಟು ಅಪ್ಪಾಜಿ ಅವರ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕೆಂದು ಕೋರಲಾಗುತ್ತದೆ. ಇಂದು ಕಲಬುರಗಿ ನಗರದ ಹಾಗೂ ಜಿಲ್ಲೆಯಿಂದ ಆಗಮಿಸಿರುವ ಎಲ್ಲ ಮಾಜಿ ಸೈನಿಕ ಬಂಧುಗಳೇ ಹಾಗೂ ಶರಣಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ಲಿಂಗರಾಜ ಅಪ್ಪ ಅವರೇ, ಸೈನಿಕ ಕುಟುಂಬದ ಎಲ್ಲ ಸದಸ್ಯರೇ, ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 1999ರಂದು ಈ ಕಾರ್ಗಿಲ್ ಯುದ್ಧ ನಡೆಯಿತು. ಕಾರಣ ಏನು ಯುದ್ಧ ನಡೀಲಿಕ್ಕೆ? ಎರಡೂ ದೇಶಗಳ DGMO ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ ಏನು ಮಾತಾಡಿದ್ದಾರೆ ಅಂದರೆ, ಹಿಮಪಾತ ಆಗುವ ಸಮಯದಲ್ಲಿ ಅತ್ಯಂತ ಎತ್ತರ ಪ್ರದೇಶವಾದ ಕಾರ್ಗಿಲ್ನ ದ್ರಾಸ್, ಟೈಗರ್ ಹಿಲ್ ಮುಂತಾದ ನಮ್ಮ ಪೋಸ್ಟ್ಗಳೇನಿವೆ, ಹಿಮಪಾತ ಆಗುವಾಗ ಸೈನಿಕರಿಗೆ ಬಹಳ ಕಷ್ಟದ ಜೀವನ ಅನುಭವಿಸುತ್ತಿದ್ದಾರೆ. ಅದಕ್ಕಾಗಿ ನಾವು ಆ ಹಿಮಪಾತ ಆಗುವ ಸಮಯದಲ್ಲಿ ನಮ್ಮ ಸೈನಿಕರನ್ನು ನಿಮ್ಮ ಸೈನಿಕರನ್ನು ಕೆಳಗೆ ಕರೆಸ್ಕೋಬೇಕು ಅಂಥೇಳಿ ಎರಡೂ ಸರ್ಕಾರಕ್ಕೆ ಹೇಳಿದಾಗ, DGMO ಹೇಳಿದಾಗ ಎರಡೂ ಸರ್ಕಾರಗಳು ಒಂದು ಒಪ್ಪಂದಕ್ಕೆ ಬರ್ತಾವೆ. ಸುಮಾರು 6 ತಿಂಗಳ ಕಾಲ ನಮ್ಮ ಸೈನಿಕರು, ನಿಮ್ಮ ಸೈನಿಕರು ಆ ಪೋಸ್ಟ್ಗಳನ್ನು ಬಿಟ್ಟು ಕೆಳಗೆ ಬರಬೇಕು ಅಂತ. ಆ ಒಪ್ಪಂದ ಆದ ನಂತರ ಏನಾಯ್ತಂದರೆ, ಮೇ 3, 1999ರಂದು ನಮ್ಮ ಬಂಕರ್ಗಳು ಹಾಗೂ ನಮ್ಮ ಪೋಸ್ಟ್ಗಳನ್ನು ಪಾಕಿಸ್ತಾನದ ಸೈನಿಕರು ಅತಿಕ್ರಮಣ ಮಾಡಿ ಅವನು ಬಂದು ಸೇರಿಕೊಂಡ್ರಲ್ಲಿ. ಕುರಿಗಾಯಿಗಳು, ದನಕಾಯಿಗಳು ನೋಡಿದಾಗ ಪೋಸ್ಟ್ಗಳು ಖಾಲಿ ಇದ್ದು ಇಲ್ಲಿ ಯಾರು ಬಂದರು ಅಂತ ನೋಡಿ ಇವು ಪಾಕಿಸ್ತಾನದ ಸೈನಿಕರಂತ ತಿಳ್ಕೊಂಡು ನಮ್ಮ ಸೈನಿಕರಿಗೆ ಬಂದು ಹೇಳ್ತಾರೆ, ಹೀಗೆ ಮೇಲೆ ಗುಡ್ಡದಲ್ಲಿ ಪಾಕಿಸ್ತಾನದ ಸೈನಿಕರು ಬಂದು ಜಮಾವಣೆ ಆಗಿದ್ದಾರೆ ಅಂತ. ಆವಾಗ ಕ್ಯಾಪ್ಟನ್ ಸೌರಭ್ ಕಾಲಿಯಾ ನೇತೃತ್ವದಲ್ಲಿ ಒಂದು ರೇಖಿ ಟೀಮ್ ಹೋಗ್ತದೆ ನೋಡ್ಕೊಂಬರ್ಲಿಕ್ಕೆ. ಇಷ್ಟು ಸೈನಿಕರನ್ನು ಹೊಡೆದು ಉಳಿಸ್ತಾರೆ. ನಾವು ಕೆಳಗಿನಿಂದ ಮೇಲೆ ಹೋಗಬೇಕು, ಅವ್ರ ಮೇಲಿದ್ದಾರೆ ಆಲ್ರೆಡಿ.
ಅಂಥ ದುರ್ಗಮ ಪ್ರದೇಶದಲ್ಲಿ ಹೊಡೆದುರುಳಿಸ್ತಾರೆ. ನಂತರ ಯುದ್ಧ ಪ್ರಾರಂಭ ಆಗ್ತದೆ. ಸುಮಾರು ಆ ಯುದ್ಧದಲ್ಲಿ 30,000 ಸೈನಿಕರು ಭಾಗವಹಿಸ್ತಾರೆ. ಮೇ 26ರಂದು ಜುಲೈ 26ರಂದು ನಾವು ಯುದ್ಧ ಜಯಿಸ್ತೀವಿ, ಘೋಷಣೆ ಆಗ್ತದೆ. ಸುಮಾರು 527 ಸೈನಿಕರು ದೇಶಕ್ಕಾಗಿ, ರಾಷ್ಟ್ರದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಈ ದೇಶಕ್ಕೆ ನಮ್ಮಂಥ ಸೈನಿಕರು ಇದ್ದಾರೆ ಅಂತ ತೋರಿಸಿಕೊಟ್ಟಿದ್ದಾರೆ. ಮೇಡಮ್ಗೆ ಧನ್ಯವಾದಗಳು. ಅದೇ ಥರ ನಮ್ಮ ಅದೊಂದು ಕಾರ್ಯಕ್ರಮಕ್ಕೆ ರೂಪರೇಷೆ ರಚನೆ ಮಾಡಿ ಬಹಳ ಶ್ರದ್ಧೆಯಿಂದ ನಮ್ಮೆಲ್ಲರಿಗೂ ಸ್ಫೂರ್ತಿ ಹಲೋ ಹೋಗಿರಿ. ಎಲ್ಲರೂ ಜೋರಾಗಿ ಒಂದ್ಸರಿ ಕ್ಲಬ್ಸ್ ಹಾಕ್ರಿ. ಮಗು NCC ಮಗು ಬಂದು ಜೋರಾಗಿ ಚಪ್ಪಾಳೆ. ಇಲ್ಲಿಗೆ ಈ ಶ್ರದ್ಧಾಂಜಲಿ ಕಾರ್ಯಕ್ರಮ ಮುಗಿಸ್ತೇವೆ. ಮುಂದುವರೆದು ಪ್ರಹ್ಲಾದ್ ಸಾಬ್ ಅವರಿಗೆ